ಹೊಡೋಣ. ಯಾಕಿದ್ದನ್ನೆಲ್ಲ ಮಾಡಿದ್ರಿ? ಯಾಕಿಂತ ಹರಕೆ ಹೊತ್ಕೊಂಡ್ರಿ? ಹೊರಡ್ ಸೇವೆನ ನನ್ನ ಕೈಯಲ್ಲಿ ನೋಡಕ್ಕಾಗ್ಲಿಲ್ಲ. ಅದ್ ಸಾಲದು ಅಂತ ನೆಲದ ಮೇಲೆ ಊಟ ಬಡಿಸ್ಕೊಟ್ಟಿದ್ದೀರ. ಯಾಕೆ ಇಷ್ಟೆಲ್ಲ ಕಷ್ಟ ಪಡ್ತಿದ್ದೀರಾ ನೀವು? ನೀವ್ ಕಷ್ಟಪಟ್ಟು ನಾವು ಸುಖವಾಗಿರಕ್ಕಾಗುತ್ತಾ? ಅಳಬೇಡಿ ಭೂಮಿಕಾ, ಪ್ಲೀಸ್. ನೋಡಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ಹೀಗೆ ಮಾಡಿದ್ದು. ನೀವು ಕಣ್ಣೀರು ಹಾಕಿದ್ರೆ ನನಗೇನು ಫಲ ಸಿಕ್ಕಾಗುತ್ತೆ ಹೇಳಿ? ಅದಕ್ಕೆ ಅಳಬೇಡಿ. ಅದಕ್ಕೆ ನೀವು ಹತ್ರ ನಮಗೆ ತುಂಬ ಬೇಜಾರಾಗುತ್ತೆ. ಪ್ಲೀಸ್ ಅಳಬೇಡಿ. ಅಳಬೇಡಿ ಭೂಮಿಕಾ, ನೀವು ಅಳಬೇಡಿ. ನನ್ನ ಕೈ ಮುಗಿತು. ಪ್ಲೀಸ್ ಕೈ ಮುಗಿಬೇಡಿ. ಆದ್ರೂ ನೀವು ಇದನ್ನೆಲ್ಲ ಮಾಡಬಾರ್ದಾಗಿತ್ತು. ನಾನು ಇದನ್ನೆಲ್ಲ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾನಿದು ನನ್ನ ಜೀವನದಲ್ಲಿ ಮರೆಯಲ್ಲ. ಅಲ್ಲ ಗೌತಮ್ ಅವ್ರೆ, ನಮ್ಮೆಲ್ಲರನ್ನು ಸುಖವಾಗಿಡೋದಕ್ಕೆ ಈಗಾಗ್ಲೇ ನೀವು ನಿಮ್ಮ ಮಿತಿ ಮೀರಿ ಪ್ರಯತ್ನ ಮಾಡ್ತಿದ್ದೀರಾ. ಇದಕ್ಕಿಂತ ಹೆಚ್ಚಾಗಿ ಇನ್ನೇನ್ ಬೇಕು? ನೀವ್ ಯಾಕೆ ಎಷ್ಟು ಒಳ್ಳೆಯವರು? ನಿಮ್ ಒಳ್ಳೆತನ ನೋಡ್ತಿದ್ರೆ ನಾವೆಲ್ಲರೂ ಇದಕ್ಕೆ ಅರ್ಹರ ಅಂತ ಅನ್ಸುತ್ತೆ. ನಿಮ್ ಮುಂದೆ ನಾವು ತುಂಬಾನೇ ಚಿಕ್ಕವ್ರು. ದಯವಿಟ್ಟು ಇನ್ ಮುಂದೆ ಒತ್ತು ಇದನ್ನೆಲ್ಲ ಮಾಡಕ್ ಹೋಗ್ಬಿಡಿ. ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ. ಪ್ಲೀಸ್ ಪ್ಲೀಸ್. ಇವನ್ ಬಗ್ಗೆ ನಿಮ್ಗೆ ಗೊತ್ತಲ್ಲ. ಅದಕ್ಕೆ ಇನ್ ಮನ್ಸಿಗೆ ಏನಾದ್ರು ಬಂದ್ಬಿಟ್ರೆ ಅದು ಮಾಡೋವರೆಗೂ ಇವನಿಗೆ ಸಮಾಧಾನ ಇಲ್ಲ. ಮನೆಯವ್ರಿಗೋಸ್ಕರ ಯಾವ ಎಕ್ಸ್ಟ್ರೀಮಿಗೆ ಬೇಕಾದ್ರೂ ಹೋಗ್ತಾನೆ. ಅದಕ್ಕೆ ಯಾವುದೇ ಲಿಮಿಟ್ಸು ಬೌಂಡ್ರೀಸು ಯಾವುದೂ ಇರೋದಿಲ್ಲ. ಒಟ್ಟು ಅವ್ರಿಗೆ ಒಳ್ಳೇದಾಗಬೇಕು ಅಷ್ಟೇ. ಇಡೀ ಪ್ರಪಂಚನೇ ಕೂಗಿ ಹೇಳಿದ್ರು ಇವನ್ ಕಿವಿಗೆ ಬೀಳೋದಿಲ್ಲ. ಇವನ ಮನಸ್ಸು ಏನು ಹೇಳುತ್ತೋ ಅದನ್ನೇ ಇವನು ಕೇಳೋದು, ಅದನ್ನೇ ಮಾಡೋದು. ಒಂದೊಂದ್ಸರ್ತಿ ಅದು ನಮಗೆ ಗ್ರೇಟ್ ಅನಿಸುತ್ತೆ. ಅದೇ ಒಂದೊಂದ್ಸರ್ತಿ ಅದೇ ನಮಗೆ ನೋವು ಕೊಟ್ಬಿಡುತ್ತೆ. ಏನು ಮಾಡೋದು? ಅದಕ್ಕೆ ಇವನಿರೋದೇ ಹೀಗಲ್ವಾ? ಸರಿ, ನೀವು ಗಾಡಿ ಹತ್ರ ಹೋಗಿರಿ, ನಾನು ಪ್ರಸಾದ ಇಸ್ಕೊಂಡ್ಬರ್ತೀನಿ. ಘಮ ಘಮ ಅಂತ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಷ್ಟೋ ವರ್ಷ ಆಯಿತು ತಿನ್ಬಿಟ್ಟು ಅಂತ ಅನ್ನಿಸ್ತಾ ಇದೆ. ನನಗಂತೂ ಹಸು ತಡ್ಕೊಳಕ್ಕಾಗ್ತಾಯಿಲ್ಲ. ನಾನು ಹಾಕ್ಕೊಂಡು ತಿಂತೀನಿ. ಅಮ್ಮ, ನನಗೆ ಬಡಿಸ್ಕೊಳ್ತೀನಿ. ಮಲ್ಲಿ, ಸ್ವಲ್ಪ ಬಾಯಿಲೆ. ಏನ್ ವಾಪಸ್ ಹೋಗ್ತಿದ್ಯಾ? ನಿನ್ನೆ ಮಲ್ಲಿ ಕರೀತಾ ಇರೋದು, ಸ್ವಲ್ಪ ಬಾ. ನಾನು ಬರಕ್ಕಿಲ್ಲ. ಏಕೆ? ನಾನು ಓದ್ಕೋಬೇಕು. ಮಲ್ಲಿ, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಮಲ್ಲಿ, ಸ್ವಲ್ಪ ಬಾ. ಏನಿಲ್ಲ, ನೀವು ನನ್ನ ಏನು ಕರಿತಿದ್ದೀರಾ ಅಂತ ನಂಗೆ ಸಂದ ಗೊತ್ತು. ಹಿಂಗೆ ಏನಾದರೂ ಸುಮ್ಮನೆ ಹೇಳಿ ಕರೆಯೋದು, ಆಮೇಲೆ ಏನಾದರೂ ಚೇಷ್ಟೆ ಮಾಡೋದು. ಛೇ, ಈ ಜಯದೇವನ ಜನ ಬರೀ ಅಪಾರ್ಥನೆ ಮಾಡ್ಕೋತಾರೆ. ಆದ್ರೆ ನಾನು ಎಷ್ಟು ಒಳ್ಳೆಯವನು ಅಂತ ಯಾರಿಗೂ ಅರ್ಥನೇ ಆಗ್ತಿಲ್ಲ. ಏನಾಯ್ತು? ಕಣ್ಗೇನೋ ಬಿತ್ತು ಮಲ್ಲಿ, ಉರಿತಾ ಇದೆ. ನಿಜವಾಗ್ಲೂ? ಸುಳ್ಳು ಯಾಕೆ ಹೇಳಿ ಇಂಥ ವಿಷಯದಲ್ಲಿ? ನೀನ್ ಬೇರೆ. ಏನ್ ಬಿತ್ತು? ಎಲ್ಲಿ ಕೈ ತೆಗಿರಿ. ಇಲ್ಲಿ ಇಲ್ಲಿ ಇಲ್ಲಿ, ಈ ಕಣ ಈ ಕಣ. ಹುಳನೋ ಕಸನ ಬಿದ್ದಿರ್ಬೇಕು. ಒಂದು ನಿಮಿಷ ಇರಿ. ಕಾಣಿಸ್ತಾ ಏನ್ ಬಿದ್ದಿದೆ ಅಂತ? ಇಲ್ಲ. ಏನು ಚೂಸ ನೋಡು. ಕಾಣಿಸ್ತಾ? ಇಲ್ಲ ರೀ. ಅಷ್ಟು ದೂರದಲ್ಲಿ ನಿಂತ್ಕೊಂಡ್ರೆ ಹೆಂಗ್ ಕಾಣಿಸುತ್ತೆ ಮಲ್ಲಿ? ಹತ್ರ ಬಂದ್ರೆ ಕಾಣಿಸುತ್ತೆ. ಮೋಸ ತಾನೇ ಇದು. ಮೋಸನೂ ಇಲ್ಲ, ಸಮೋಸನೂ ಇಲ್ಲ, ಪ್ರೀತಿ ಇದು. ಬುಡಿ,
ಬಿಡಲ್ಲ. ನಾನು ಓದ್ಕೋಬೇಕು ಬುಡಿ. ಓದ್ಕೋಬೇಕು ನೀನು. ಲಂಚ ಕೊಟ್ಬಿಟ್ಟು ಎಷ್ಟಾದ್ರೂ ಹೋಗಿ ಓದ್ಕೋಕಂದ ನೀನು. ನಾನು ಕೊಡಕ್ಕಿಲ್ಲ. ನಾವು ಬಿಡಕ್ಕಿಲ್ಲ. ಏನು ಆಡ್ಕೊಳ್ತಿದ್ದೀರಾ? ಇನ್ನೇನ್ ಮಾಡ್ಲಿ ಮಲ್ಲಿ, ನೀನಂತೂ ನಮ್ಮ ದಾರಿಗೆ ಬರೋಲ್ಲ, ನಾವೇ ನಿಮ್ಮ ದಾರಿಗೆ ಬರೋಣ ಅಂತ. ಬಿಡ್ತೀರಾ ಅಲ್ವಾ ಇವಾಗ? ಬಿಡಕ್ಕಿಲ್ಲ ಅಂದ್ರೆ ಬಿಡಕ್ಕಿಲ್ಲ, ಕೊಟ್ಬಿಟ್ಟು ಹೋಗ್ಬೇಕಷ್ಟೇ. ಬುಡಿ ಕೊಡ್ರಿ. ಆಯ್ತು ಬುಡಿ, ಕೊಡ್ತೇನೆ. ಕೊಡ್ತೇನೆ. ಕೊಡ್ತೀಯಾ? ನಿಜ ಕೊಡ್ತೀಯಾ? ಏಯ್, ತಪ್ಪಿಸ್ಕೊಂಡು ಹೋಗ್ತೀಯಾ? ಎಲ್ಲೋದ್ರೂ ಬಿಡಲ್ಲ ನೀನು. ಏನ್ ಮಾಡ್ತೀರಾ? ಏನ್ ಮಾಡ್ತೀನ? ನನಗೇನ್ ಬೇಕೋ ಅದ ಹತ್ತಿರಕ್ಕೆ ಬಂದು ತಗೋತೀನಿ. ಇರು ಬಂದೆ. ಮಾ, ನೀನ್ ಮಾಡಿರೋ ಪ್ಲಾನ್ ಅಂತೂ ಅಲ್ಟಿಮೇಟ್ ಮಾ. ಪ್ಲಾನಾ? ಏನ್ ಪ್ಲಾನು? ಹೌದು, ಈ ತರ ಪ್ಲಾನ್ ಎಲ್ಲ ನಿನ್ಗೆ ಹೇಗೆ ಹೊಳೆಯುತ್ತೆ? ನಿನ್ನೂ ನಿನ್ ಸ್ಟಾಕ್ ಅಲ್ಲಿ ಅದೆಷ್ಟು ಐಡಿಯಾಸ್ ಇದೆಯೋ ಅಲ್ವಾ? ಏನು ಮಾಡೋದು, ನನ್ನ ಮಕ್ಕಳನ್ನೆಲ್ಲ ಒಂದು ದಡ ಸೇರಿಸ್ಬೇಕಲ್ವಾ. ಈಗ ನಾನು ಮಾಡಿರೋ ಪ್ಲ್ಯಾನಿಂದ ಗೌತಮ್ ಮತ್ತು ಭೂಮಿಕಾ ಯಾವತ್ತೂ ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಈ ಪ್ಲ್ಯಾನ್ ಮೂಲಕ ಅವರಿಬ್ಬರ ಮಧ್ಯೆ ಪರ್ಮನೆಂಟ್ ಡಿವೈಡರ್ನ ನಾನು ಈಗಾಗಲೇ ಕಟ್ಬಿಟ್ಟಿದ್ದೀನಿ. ಅಂದ್ರೆ ಇವರು ಅಕ್ಕರ್ನ ಭಾವನ ದೂರ ಮಾಡಕ್ ನೋಡ್ತಾ ಇದ್ದಾರಾ? ಭೂಮಿಕಾ ಮತ್ತು ಗೌತಮ್ ಒಂದಾದರೆ ಅವ್ರ ಬಲ ಜಾಸ್ತಿ ಆಗತ್ತೆ, ನನ್ನ ಪೊಸಿಷನ್ ವೀಕ್ ಆಗತ್ತೆ. ಅದಕ್ಕೆ ಡಿವೈಡ್ ಆ್ಯಂಡ್ ರೂಲ್ ಅನ್ನೋ ಪಾಲಿಸಿನ ನಾನು ಈಗಾಗಲೇ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ಭೂಮಿಕಾ ಮತ್ತು ಗೌತಮ್ನ ದೂರ ಮಾಡಿ ಈ ಮನೆ ಮೇಲಿರೋ ನನ್ನ ಕಂಟ್ರೋಲ್ನ ಇನ್ನಷ್ಟು ಜಾಸ್ತಿ ಮಾಡಿ ನನ್ನ ಪೊಸಿಷನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೋತೀನಿ. ಮೊದಲು ನನಗೆ ಹುಷಾರಿಲ್ಲ ಅನ್ನೋ ಥರ ನಾಟಕ ಮಾಡಿ ಅದನ್ನೇ ನೆಪ ಮಾಡಿಕೊಂಡು ಗುರುಗಳನ್ನ ಮನೆಗೆ ಕರೆಸಿ ಅವ್ರಿಗೇನೇನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಿ ಅವ್ರ ಹತ್ರನೇ ನನಗೆ ಬೇಕಾಗಿರೋ ಥರ ಸುಳ್ಳು ಜಾತಕನ ಹೇಳಿಸ್ದೆ. ಭೂಮಿಕಾ ಮತ್ತು ಗೌತಮ್ ಜಾತಕದಲ್ಲಿ ದೋಷ ಇದೆ, ಅವರಿಬ್ಬರು ಒಂದಾದರೆ ಭೂಮಿಕಾಗೆ ಅಪಾಯ ಆಗತ್ತೆ ಅಂತ ಭಯ ಹುಟ್ಟಿಸಿದ್ದೀನಿ. ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ. ಸದ್ಯಕ್ಕಂತೂ ನಾನು ಹುಷಾರಾಗಲ್ಲ. ಹುಷಾರಾದರೆ ನನಗೆ ಸಿಂಪತಿ ಒಟ್ಟು ಸಿಗಲ್ಲ. ಈ ಭಯ ಮತ್ತು ಸಿಂಪತಿ ಇದೆರಡನ್ನು ನನ್ನ ಬಂಡವಾಳ ಮಾಡಿಕೊಂಡು ನನಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಂಡು ಎಲ್ಲ ನಡೆಸ್ಕೊಂಡು ಹೋಗ್ತೀನಿ. ನಾನಿರೋವರೆಗೂ ಗೌತಮ್ ಮತ್ತು ಭೂಮಿಕಾನ ಒಂದಾಗಕ್ಕೆ ಬಿಡೋದಿಲ್ಲ. ವಾವ್, ಹಾಗಿದ್ರೆ ಇದು ಲಾಂಗ್ ಟರ್ಮ್ ಪ್ಲಾನ್ ಅಂತ ಹೇಳು. ಬಟ್ ಮಾ, ಅಕಸ್ಮಾತ್ ಈ ವಿಚಾರ ಅಣ್ಣಂಗೆ ಅಥವಾ ಅತ್ತಿಗೆಗೆ ಗೊತ್ತಾದ್ರೆ ಆಗೇನ್ ಮಾಡ್ತೀಯಾ? ಗೊತ್ತಾದರೆ ತಾನೇ. ಹೇಗೆ ಗೊತ್ತಾಗತ್ತೆ? ಫಸ್ಟ್ ಆಫ್ ಆಲ್ ಈ ವಿಷಯ ಭೂಮಿಕಾ ಗೊತ್ತಾಗಬಾರ್ದು ಅಂತ ಗೌತಮೇ ನನ್ನ ಹತ್ರ ಹೇಳಿದ್ದಾನೆ. ಇನ್ನು ಗೌತಮ್ ಈ ವಿಷಯ ಹೋಗಿ ಭೂಮಿಕಾ ಹತ್ರ ಹೇಳ್ತಾನ? ಇನ್ನು ಗೌತಮ್ ಬೇರೆ ಶಾಸ್ತ್ರಿಗಳ ಹತ್ರ ಸೆಕೆಂಡ್ ಒಪಿನಿಯನ್ ಕೇಳಕ್ಕೆ ಹೋಗ್ತಾನ? ಅವನು ನಾನು ಹಾಕಿರೋ ಗೆರೆ ದಾಟದೇ ಇಲ್ಲ. ಅವನು ಒಂದು ಹೆಜ್ಜೆ ಇಡಬೇಕು ಅಂದರೂ ನನ್ನನ್ನು ಕೇಳ್ತಾನೆ. ಅಂದಮೇಲೆ ಅವನು ನನ್ನನ್ನು ಓವರ್ಟೇಕ್ ಮಾಡಿ ದೂರ ಹೋಗೋದು ನಡೀದೇ ಇರೋ ಮಾತು. ನಾನು ಏನು ಹೇಳ್ತೀನೋ ಗೌತಮ್ ಅದನ್ನೇ ನಂಬೋದು. ನಾನು ಹಾಕಿದ ಗೆರೆನ
ಅವನು ಯಾವತ್ತೂ ದಾಟಲ್ಲ. ನೋಡ್ತಾ ಇರು, ಅವರಿಬ್ಬರು ಒಂದೇ ಮನೆಯಲ್ಲಿ ಒಂದೇ ರೂಮಲ್ಲಿದ್ದರೂ ಯಾವತ್ತೂ ಒಂದಾಗಲ್ಲ. ಗೌತಮ್ ಮತ್ತು ಭೂಮಿಕಾ ಗಂಡ ಹೆಂಡತಿ ಥರ ಬದುಕಕ್ಕೆ ಸಾಧ್ಯನೇ ಇಲ್ಲ. ಈಗಲೇ ವಿಷಯನ ಅಕ್ಕೋರ್ ತಾವು ಹೇಳ್ಬೇಕು. ಸತ್ಯ ಏನು ಅಂತ ಗೊತ್ತಾದ್ಮೇಲೆ ಸುಮ್ಮನಿದ್ರೆ ಅದು ಸುಳ್ಳು ಹೇಳ್ದಷ್ಟೇ ತಪ್ಪಾಯ್ತದೆ. ಏಯ್ ಎಲ್ಲೇ ತಪ್ಪಿಸ್ಕೊಂಡು ನೋಡೋದಕ್ಕೆ ಬಿಡ್ತೀನ ನಿನ್ನ ಹೆಂಗೆ ಹಿಡ್ದಾಕಿದ್ದು. ಯಾಕೆ ಏನಾಯ್ತು ಒಂಥರ ಇದೆಯಾ? ಏನಿಲ್ಲ, ಅದು ನೀವು ಇದ್ದಕ್ಕಿದ್ದಾಗೆ ಬಂದು ತಪ್ಕೊಂಡ್ರಲ್ಲ, ಅದಕ್ಕೆ ತಬ್ಬಿಬಾದೆ ಅಷ್ಟೇ. ತಪ್ಕೊಂಡಿದ್ದಕ್ಕೆ ತಬ್ಬಿಬಾದ್ಯಾ? ತಬ್ಬಿಬಾದಾಗ ತುಂಬ ಚೆನ್ನಾಗಿ ಕಾಣಿಸ್ತೀಯ ಕಣ. ಇನ್ನೊಂದ್ಸಲ ತಪ್ಕೊಳ್ಳ. ಬೇಡ. ನಾಚಿಕೆ. ಈ ಮನೆಯಾಗೆ ಯಾವುದು ನಾವು ಅನ್ಕೊಂಡಂಗಿಲ್ಲ. ಒಳಗೊಂದು ಹೊರಗೊಂದು, ಯಾರು ಹೆಂಗೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಈಗಲೇ ವಿಷಯನ ಅಕ್ಕೋರ್ ತಾವು ಹೇಳ್ಬೇಕು. ಗೌತಮರೇ, ಹಾಗೇ ಇರಿ, ನಾನು ಕಾಲು ಹೊತ್ತೀನಿ. ದಯವಿಟ್ಟು ಪ್ಲೀಸ್ ನೀವು ಕಾಲೆಲ್ಲ ಒತ್ಬಿಡಿ. ಗೌತಮರೇ, ನೀವು ಮನೆಯವ್ರಿಗೋಸ್ಕರ ಅಷ್ಟೆಲ್ಲ ಮಾಡ್ತೀರಾ, ನಾನು ಇಷ್ಟು ಮಾಡಬಾರ್ದ? ನಾನು ಕಾಲು ಹೊತ್ಕೊಡ್ತೀನಿ, ನಿಮ್ಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ಬೇಡ ನೋಡಿ, ನೀವು ಕಾಲೆಲ್ಲ ಮುಟ್ಬೇಡಿ ಪ್ಲೀಸ್. ಬೇಡವೆಲ್ಲ ಮಾಡಬೇಡಿ. ನೋಡಿ, ನೀವು ಸುಮ್ಮನಿರಿ. ನನ್ನ ಸಮಾಧಾನಕ್ಕೋಸ್ಕರ ಆದರೂ ನೀವು ಸೇವೆ ಮಾಡಿಸ್ಕೊಳ್ಳೇಬೇಕು. ಬನ್ನಿ. ಸಾಕು ಬಿಟ್ಬಿಡಿ. ಏನಾಯ್ತು? ಏನು ನನಗೆ ಒಂಥರ ಮುಜುಗರ ಆಗುತ್ತೆ, ಕಚ್ಗುಳಿ ಕೊಟ್ಟಂಗಾಗುತ್ತೆ. ಬೇಡ. ಅಯ್ಯೋ, ಇದು ನನ್ಗೆ ಗೊತ್ತೇ ಇರಲಿಲ್ಲ. ಗೊತ್ತಾಗಿದ್ದು ಒಳ್ಳೇದೇ ಆಯ್ತು. ನಿಮ್ಗೆ ಅಷ್ಟೊಂದು ಕಚ್ಗುಳಿ ಆಗುತ್ತಾ? ಹೌದು. ಎಲ್ಲಿ? ಇಲ್ಲ ನೋಡಿ, ಬೇಡ ರೀ. ಇಲ್ಲಿ ಮತ್ತಿಲ್ಲಿ ಏನು ಮಾಡ್ತಾ ಇದ್ದೀರಾ? ಅರೆ, ನಿಮಗೆ ಕಚ್ಗುಳಿ ಎಲ್ಲೆಲ್ಲ ಆಗುತ್ತೆ ಅಂತ ತಿಳ್ಕೊತಿದ್ದೀನಿ. ಕಚ್ಗುಳಿ ಪಾಯಿಂಟ್ಸ್ ನ ನೋಟ್ ಎಷ್ಟು ಅಂತ ನೋಡ್ತಿದ್ದೀನಿ. ಬೇಡ ಬಿಡಿ ಪ್ಲೀಸ್. ನೋಡಿ, ನೀವೆಲ್ಲಿ ಮುಟ್ಟಿದ್ರು ಕಚ್ಗುಳಿ ಆಗುತ್ತೆ. ಬಿಟ್ಬಿಡಿ, ಬೇಡ. ಸರಿ. ತುಂಬಾ ನೋವಾಗ್ತಿದೆಯಾ? ಸ್ವಲ್ಪ ಮೈಕೈ ನೋವಿದೆ, ಬಟ್ ಸರಿ ಹೋಗುತ್ತೆ. ಡೋಂಟ್ ವರಿ. ಹಾಗೆ ಬಿಟ್ರೆ ಹೇಗೆ ಸರಿ ಹೋಗುತ್ತೆ? ನೀವೊಂದು ಕೆಲಸ ಮಾಡಿ, ನೀವು ಕುರ್ತಾ ಬಿಚ್ಚಿ. ಯಾಕೆ? ಅರೆ, ಶಾಖ ಕೊಡೋಕ್ಕೆ. ಉಪ್ಪಿನ ಶಾಖ ತಗೊಂಡ್ಬರ್ತೀನಿ ನಾನು. ಶಾಖ ಕೊಟ್ರೆ ಮೈಕೈ ನೋವು ಬೇಗ ಸರಿ ಹೋಗುತ್ತಂತೆ. ಬೇಡ ಬೇಡ ಬೇಡ. ನೋ. ಗೌತಮರೇ, ನಾಚ್ಕೋತಿದ್ದೀರಾ? ಇಲ್ಲಿ ನೋಡಿ, ನನ್ನನ್ನು ನರ್ಸ್ ಅಂತ ಅನ್ಕೊಳ್ಳಿ. ನಾಚ್ಕೋಬಿಡಿ. ನಾನು ಶಾಖ ತಗೊಂಡ್ಬರ್ತೀನಿ, ನೀವು ಕುರ್ತಾ ಬಿಚ್ಚಿ. ಬೇಡ ರೀ, ಅವೆಲ್ಲ ಏನು ಬೇಡ. ಸರಿ, ಓಕೆ. ನಾನು ಬೇಡ ಅಂದ್ರು ಕೆಲಸದವ್ರ ಕೈಯಲ್ಲಿ ಕಳಿಸ್ತೀನಿ. ಹಾಗಾದ್ರೂ ಓಕೆನಾ? ಬೇಡ. ಮಾತ್ರೆ ತಗೊಂಡ್ರೆ ಮೈಕೈ ನೋವು ಹೋಗುತ್ತೆ. ಶಾಖ ಎಲ್ಲ ಬೇಡ ರೀ. ಸರಿ, ನಾನು ಕಷಾಯ ಮಾಡ್ಕೊಂಡು ಬರ್ತೀನಿ. ಅದಕ್ಕೆ ನೀವು ಇಲ್ಲ ಅನ್ನಂಗೆ ಇಲ್ಲ. ಗೌತಮರೇ, ಏನಾಯ್ತು? ಇಲ್ಲಿ ಬನ್ನಿ. ಇಲ್ಲಿ ಏನಾಯ್ತು? ತಲೆ ಸುದ್ದಾಗ ನೀರು.
ಬೇಡ ಅಂದರೂ ಅದನ್ನೆಲ್ಲ ಮಾಡಿದ್ರಿ ನೀವು. ಇರಿ, ನಾನು ಡಾಕ್ಟರ್ ಕಾಲ್ ಮಾಡ್ತೀನಿ. ಮಂದಾಕಿನಿ, ನನ್ಗೆ ಯಾಕೋ ಮನೆ ಖರ್ಚು ವಿಚಾರದಲ್ಲಿ ನಾವು ಹಳಿ ತಪ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಯಾಕ್ರಿ ಹಂಗಂತ ಇದ್ದೀರಾ? ಏನು ಗೊತ್ತಾ ಮಂದಾಕಿನಿ, ನಮ್ಮ ಹತ್ರ ಇರೋ ದುಡ್ಡನ್ನ ನಾವು ಎಷ್ಟು ಇನ್ವೆಸ್ಟ್ ಮಾಡಬೇಕು, ಏನೇನಕ್ಕೆ ಖರ್ಚು ಮಾಡಬೇಕು, ಎಷ್ಟು ಉಳಿಸ್ಬೇಕು ಅನ್ನೋದಕ್ಕೆ 50-30-20 ಅಂತ ಒಂದು ಗೋಲ್ಡನ್ ರೂಲ್ ಇದೆ. 30-20ನ ಇದ್ಯಾವ್ದ್ರಿ ಇದು? ನಾನು ಕೇಳೇ ಇಲ್ಲ. ನೀನು ಕೇಳಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಯಾರು ಅದನ್ನು ಹೇಳೋದೇ ಇಲ್ಲ. ಬೇಡದಿರೋ ವಿಷಯಗಳನ್ನ ಎಲ್ಲ ಹೇಳ್ತಾರೆ. ನೋಡು, ನಮ್ಮ ದುಡಿಮೆಯ ದುಡ್ಡಲ್ಲಿ 50% 50% ನಾವು ಅಗತ್ಯ ಖರ್ಚುಗಳಿಗೆ ಖರ್ಚು ಮಾಡೋದು. ಏನು ಅಗತ್ಯ ಖರ್ಚು ಅಂದರೆ ನಮ್ಮ ರೆಂಟು, ರೇಷನ್ನು, ಮನೆ ಸಾಲ, ಇದಕ್ಕೆಲ್ಲ ಇದು ಅವಶ್ಯಕ. ಈ ಖರ್ಚುಗಳಿಗೆ ನಾವು ನಮ್ಮ ಆದಾಯದಲ್ಲಿ 50% ಯೂಸ್ ಮಾಡ್ತೀವಿ. ಓಕೆ, ಇನ್ನು 30% ಜೀವನ ಅನ್ನೋದಿರೋದು ಯಾಕೆ? ಜೀವನ ಅಂತ ಇರೋದು ನಾವು ಸಂಭ್ರಮಿಸೋಕ್ಕೆ ಅಲ್ವಾ, ಖುಷಿ ಪಡೋದಕ್ಕೆ, ಅನುಭವಿಸೋದಕ್ಕೆ, ನಗೋದಕ್ಕೆ, ಸಂತೋಷ ಪಡೋದಕ್ಕೆ. ಇದಕ್ಕೆ ನಾವು ಒಂದು 30% ದುಡ್ಡನ್ನು ಮೀಸಲಾಗಿದೆ. ಇನ್ನು ಉಳಿದಿರೋ 20%ನ ನಾವು ಸೇವ್ ಮಾಡಬೇಕು. ಈಗ ಒಬ್ಬ ವ್ಯಕ್ತಿ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾನೆ ಅಂತ ಇಟ್ಕೋ. ಅದರಲ್ಲಿ 50,000 ರೂಪಾಯಿ 50% ಅಗತ್ಯ ಖರ್ಚುಗಳಿಗೆ, 30,000 ರೂಪಾಯಿ ನಮ್ಮ ಖುಷಿಗಳಿಗೆ, ಇನ್ನು 20,000 ರೂಪಾಯಿನ ಉಳಿಸ್ಬೇಕು. ಉಳಿಸಿ ಅದನ್ನು ಇನ್ವೆಸ್ಟ್ ಮಾಡಿ ಬೆಳೆಸ್ಬೇಕು. ನಮ್ಮಲ್ಲಿ ಏನಾಗಿದೆ, ಖರ್ಚು ಜಾಸ್ತಿ, ಸಾಲದ ಜಾಸ್ತಿ, ಉಳಿಸೋದು ಕಡಿಮೆ. ಹಾಗಾಗಿ ನಮ್ಮ ಲೆಕ್ಕ ಎಲ್ಲ ಏರುಪೇರಾಗ್ತಾ ಇದೆ. ನಾವೀಗಲೇ ಎಚ್ಚೆತ್ಕೋಬೇಕು ಮುಂದಾಕಿನಿ. ಈಗ ಆಗ್ತಿರೋ ಖರ್ಚನ್ನ ನಾವು ಕಂಟ್ರೋಲ್ ಮಾಡಲೇಬೇಕು. ಜೀವ, ಅಪ್ಪ ಅಪ್ಪ ಹೇಳಿ. ಜೀವ, ಸಂಬಳ ಆಯ್ತಾನಪ್ಪ? ಅಪ್ಪ ಅದು ಅಪ್ರೈಸಲ್ ಟೈಮ್ ಅಲ್ವಾ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಮೋಸ್ಟ್ಲಿ ನಾಳೆ ಆಗುತ್ತೆ. ಮಾವ, ಅರ್ಜೆಂಟ್ ಇದೆಯಾ? ನಾನು ಕೊಟ್ಟಿದ್ಲಾ? ಇಲ್ಲ ಮಹಿ, ಇದು ನನ್ನ ರೆಸ್ಪಾನ್ಸಿಬಿಲಿಟಿ, ನಾನೇ ಕೊಡ್ತೀನಿ. ಅಯ್ಯೋ, ನೀನೇನು ವರಿ ಮಾಡ್ಕೋಬೇಡಮ್ಮ. ಅಂಥದ್ದೇನು ಅರ್ಜೆಂಟ್ ಇಲ್ಲ. ಅದು ಸಂಬಳ ಬಂತ ಅಂತ ಕೇಳೋದು ಈ ಮನೆಯಲ್ಲಿ ಒಂದು ವಾಡಿಕೆ. ಯಾಕೆ ಕೇಳ್ತೀವಿ ಗೊತ್ತಾ? ಇವನಿಗೆ ಒಂದು ಹೇಳೋರು ಕೇಳೋರು ಇದ್ದಾರೆ ಅಂತ ಅರ್ಥ ಆಗ್ಬೇಕು, ಸ್ವಲ್ಪ ಜವಾಬ್ದಾರಿ ಬರ್ಬೇಕು, ಅದಕ್ಕೆ ಕೇಳೋದು ಅಷ್ಟೇ. ಹಲೋ, ಹೇಳಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಥ್ಯಾಂಕ್ ಯು. ಯಾರ ಮಗ್ನೆ? ಅದು ಮ್ಯಾನೇಜರ್ ಫೋನ್ ಮಾಡಿದ್ರು. HR ಜೊತೆ ನಾಳೆ ಮೀಟಿಂಗ್ ಇದೆ ಅಂತ. ಮೋಸ್ಟ್ಲಿ ನಾನು ಅಪ್ರೈಸಲ್ ಬಗ್ಗೆನೇ ಮಾತಾಡೋದಕ್ಕಿರ್ಬೇಕು. ಈ ಸರಿ 30% ಹೈಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಖಂಡಿತ ಆಗುತ್ತೆ, ಆ ಕಾನ್ಫಿಡೆನ್ಸ್ ಇದೆ. ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ವಾವಣ್ಣ, ದಟ್ಸ್ ಅ ಗ್ರೇಟ್ ನ್ಯೂಸ್. ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ನಾಳೆ ಪಾರ್ಟಿ ಮಾಡೋಣ. ಶೋರ್. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಜೀವ. ಆ್ಯಂಡ್ ನನ್ನ ಕಡೆಯಿಂದನೂ ಅಡ್ವಾನ್ಸ್ ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು. ಸರಿ, ಹಾಗಿದ್ರೆ ನಾನು ಅಡ್ವಾನ್ಸ್ ಆಗಿ ಇವತ್ತು ರಾತ್ರಿ ಅಡುಗೆನಲ್ಲಿ ಪಾಯಸ ಮಾಡ್ಬಿಡ್ತೀನಿ. ಓಕೆ ಓಕೆ, ಸಬ್ಬಕ್ಕಿ ಪಾಯಸ. ಡೆಫಿನೆಟ್ ಸಬ್ಬಕ್ಕಿ ಪಾಯಸ. ಓಕೆ. ಜೀವ, ಈ EMIಗಳಿದೆಯಲ್ಲ, ಇದರಿಂದ ತುಂಬ ಖರ್ಚಾಗ್ತಿದೆ. ಹೇಗಾದರೂ ಮಾಡಿ ಇದನ್ನ ಮುಗಿಸ್ಬಿಟ್ರೆ ತುಂಬ ಉಳಿತಾಯ ಆಗತ್ತೆ ಕಣ. ಅಪ್ಪ, ನೀವು ವರಿ ಮಾಡ್ಕೋಬೇಡಿ. ನನಗೆ ಪ್ರಮೋಷನ್ ಆಗ್ತಿದೆ. 30% ಸ್ಯಾಲ್ರಿ ಹೈಕ್ ಆಯಿತು ಅಂತಂದರೆ 30% ನಮ್ಮ ಪ್ರಾಬ್ಲಮ್ ಕಡಿಮೆ ಆದಂಗೆ ಲೆಕ್ಕ. ಹೇಗಾದರೂ ದುಡ್ಡು ಹೊಂದಿಸಿ ಎಲ್ಲ ಲೋನು ಆದಷ್ಟು ಬೇಗ ಕ್ಲಿಯರ್ ಮಾಡ್ಬೋದು. ಇನ್ಮೇಲೆ ನೋ ಮೋರ್ ಲೋನ್ಸ್, ಓನ್ಲಿ ಸೇವಿಂಗ್ಸ್. ಓಕೆನಾ? ಆ್ಯಕ್ಚುಲಿ ದೇರ್ಸ್ ನಥಿಂಗ್ ಟು ವರಿ. ಇವತ್ತು ತುಂಬಾ ಸ್ಟ್ರೆಸ್ ಮಾಡ್ಕೊಂಡಿರೋ ಹಂಗೆ ಕಾಣಿಸ್ತಾರೆ, ಅದಕ್ಕೆ ಹೀಗೆಲ್ಲ ಆಗಿದೆ.
ಸ್ಟ್ರೆಸ್ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಅದು ತುಂಬಾ ಡೇಂಜರಸ್. ಅಯ್ಯೋ ಡಾಕ್ಟರ್ ದಯವಿಟ್ಟು ಹಾಗನ್ಬೇಡಿ. ಆಮೇಲೆ ಟೆನ್ಷನ್ ಜಾಸ್ತಿ ಮಾಡಿಕೊಂಡು ಸ್ಟ್ರೆಸ್ ಇನ್ನೂ ಜಾಸ್ತಿ ಆಗಿಬಿಟ್ರೆ ಕಷ್ಟ. ಆ್ಯಕ್ಚುಲಿ ಡಾಕ್ಟರ್ ಇವತ್ತು ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡಿದ್ರು, ಆಮೇಲೆ ದೇವ್ರ ಪ್ರಸಾದನ ನೆಲದ ಮೇಲೆ ತಿಂದರು. ಓಹ್ ಐ ಸಿ. ನಿಮಗಿವೆಲ್ಲ ಅಭ್ಯಾಸ ಇಲ್ವಲ್ಲ. ತುಂಬ ಸಫಿಸ್ಟಿಕೇಟೆಡ್ ಲೈಫ್ ಲೀಡ್ ಮಾಡೋ ನಿಮ್ಮಂಥವ್ರು ನೆಲದ ಮೇಲೆ ಊಟ ಮಾಡಿದಾಗ ಅಥವಾ ಉರುಳು ಸೇವೆ ಮಾಡಿದಾಗ ಈ ಥರ ಎಲ್ಲ ಆಗೋದು ಕ್ವೈಟ್ ನ್ಯಾಚುರಲ್. ಆದರೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಅನಿಸೋದು, OCD ಪ್ರಾಬ್ಲಮ್ ಇರೋ ಇವರು ಆ್ಯಂಡ್ ತುಂಬ ಹೈಜೀನ್ ಮೇಂಟೈನ್ ಮಾಡೋ ಇವರು ನೆಲದ ಮೇಲಿರೋ ಫುಡ್ ತಿಂದ್ರಿ ಅಂದರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಇದನ್ನು ಆ್ಯಕ್ಚುಲಿ ಒಂದು ಪವಾಡ ಅಂತಲೇ ಹೇಳ್ಬೋದು ನೋಡಿ. ಹೌದು ಡಾಕ್ಟರ್, ಇದು ಯಾವ ಪವಾಡಕ್ಕೂ ಕಮ್ಮಿ ಇಲ್ಲ. ನಮಗೂ ನಂಬಕ್ಕೆ ಸಾಧ್ಯ ಆಗಲಿಲ್ಲ. ಹೌದು, ಇದನ್ನೆಲ್ಲ ನೀವು ಯಾಕೆ ಮಾಡಕ್ಕೆ ಹೋದ್ರಿ? ಅದು ನಾನು ಬೇಡ ಅಂತಲೇ ಹೇಳಿದೆ ಡಾಕ್ಟರ್, ಆದರೆ ಇವ್ರು ಕೇಳಲೇ ಇಲ್ಲ. ಅದು ಡಾಕ್ಟರ್, ನಮ್ಮ ಮನೆಯವರೆಲ್ಲ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ಹೀಗೆ ಮಾಡಿದೆ. ಈ ಥರ ರಿಸ್ಕ್ ತೊಗೊಂಡೆ. ನೋಡಿ, ನೀವು ರಿಸ್ಕ್ ತೊಗೊಂಡಿದ್ದು ಕೊನೆಗೆ ರಿಸ್ಕೇ ಆಗೋಯ್ತಲ್ಲ. ಓಕೆ, ದಿಸ್ ನಥಿಂಗ್ ಟು ವರಿ. ನಾನು ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಡ್ತೀನಿ. ಚೆನ್ನಾಗಿ ಊಟ ತಿಂಡಿ ಮಾಡಿ, ರೆಸ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ ಯು. ನಾನೇನು ಬರ್ತೀನಿ. ಗೆಟ್ ವೆಲ್ ಸೂನ್. ಥ್ಯಾಂಕ್ ಯು ಡಾಕ್ಟರ್. ಭೂಮಿಕಾ, ಇದನ್ನು ಮನೇಲಿ ಬೇರೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಅಮ್ಮ ಮೊದಲೇ ಹುಷಾರಿಲ್ಲದೆ ಮಲಗಿದ್ದಾರೆ. ಸರಿ, ಹೇಳಲ್ಲ. ಗೆಳೆಯ, ನೀನು ರೆಸ್ಟ್ ಮಾಡು, ನಾನು ಹೋಗಿ ಮೆಡಿಸಿನ್ಸ್ ತಂದುಬಿಡ್ತೀನಿ. ಹಾಂ, ಅದಕ್ಕೆ ಎಲ್ಲಿ ಹೋಗ್ಬೇಡಿ, ಹುಷಾರಾಗಿ ನೋಡ್ಬೇಡಿ. ಹಾಂ, ನಾನಿಲ್ಲೇ ಇವ್ರ ಹತ್ರನೇ. ಸಾರಿ. ಮನೆಯವ್ರಿಗೆ ಅಂದ್ರೆ ಇಷ್ಟೆಲ್ಲ ಬೇಸರ ಮಾಡ್ಕೋತಾ ಇದ್ದೀರಾ ಭೂಮಿಕಾ. ಇನ್ನಿದೆಲ್ಲ ನಿಮಗೆ ಅಂತ ಗೊತ್ತಾದರೆ ಇನ್ನೆಷ್ಟು ದುಡ್ಕೋತಿರೋ.